ದೆಹಲಿ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಡ್ತಾ ಇದ್ವಿ. ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಮತ್ತೊಬ್ಬ ವೈದ್ಯನ ಅರೆಸ್ಟ್ ಆಗಿದೆ. ಕೆಂಪುಕೋಟೆಯ ಬಳಿ ಭಯೋತ್ಪಾದಕ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ವೈದ್ಯ ತಾಜ್ಮುಲ್ ಮಲಿಕ್ ಈತನ ಬಂಧನ ಆಗಿದೆ. ತಾಜ್ಮುಲ್ ಮಲಿಕ್ ಜಮ್ಮು ಕಾಶ್ಮೀರದ ಪೊಲೀಸರು ಈತನನ್ನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಉಮರ್ ಜೊತೆಗೆ ಸಂಪರ್ಕದಲ್ಲಿ ಇದ್ದಂತಹ ಹಿನ್ನೆಲೆ ಶಂಕೆ ಇವನ ಮೇಲೂ ಕೂಡ ಇವೊಂದು ಒಂದು ಪಾತ್ರ ಇರಬಹುದು ಅಂತ, ಹೀಗಾಗಿ ಈತನನ್ನ ವಿಚಾರಣೆ ಮಾಡಿದ್ದಾರೆ. ಅರೆಸ್ಟ್ ತೋರಿಸಿದ್ದಾರೆ ಅಂದರೆ ಇವೊಂದು ಪ್ರಾಥಮಿಕವಾಗಿ ಪ್ರೈಮಾ ಫೇಸಿ ಎಸ್ಟಾಬ್ಲಿಷ್ ಆಗಿರುತ್ತೆ. ಸುಮ್ಮನೆ ಯಾರ್ಯಾರನ್ನು ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡೋದಕ್ಕೆ ಅವ್ರಿಗೂ ಹುಚ್ಚಿಲ್ಲ. ಇಲ್ಲಿ ತನಕ 1500 ಜನರನ್ನ ವಶದಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲಿ ದೆಹಲಿಯಿಂದ ಶುರುವಾಗಿ ಹರಿಯಾಣದಿಂದ ಶುರುವಾಗಿ ಜಮ್ಮು ಕಾಶ್ಮೀರದ ನೆಕ್ಸಸ್ ತನಕ ನೆಟ್ವರ್ಕ್ ತನಕ ಟೋಟಲ್ ಆಗಿ ಈ ಕೃತ್ಯ ಮತ್ತು ಮೊನ್ನೆ ಒಂದು ಫರೀದಾಬಾದ್ನಲ್ಲಿ 2.9 ಟನ್ನಷ್ಟು ವಿಧ್ವಂಸಕ ಕೃತ್ಯಗಳ ಸ್ಫೋಟಕ ವಸ್ತುಗಳು ವಶಕ್ಕೆ ಪಡ್ಕೊಂಡ್ರಲ್ಲ, ಸೊ ಆ ವಿಚಾರದಲ್ಲಿ ಎಲ್ಲರನ್ನ ವಶಕ್ಕೆ ಪಡೆದಿದ್ದಾರೆ. ನೋಡಿ, ತುಂಬ ಜನ ಈ ಬ್ಲಾಸ್ಟ್ ಆದಮೇಲೆ ಭದ್ರತಾ ವೈಫಲ್ಯ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಇದು ಭದ್ರತಾ ವೈಫಲ್ಯ ಅಲ್ಲ. ಯಾಕೆ ಅಂದರೆ ಟೆರರ್ಸ್ ಬರೀ ಇದ್ದಂತಹ ಸ್ಫೋಟಕಗಳ ಪ್ರಮಾಣ 2900 kgಗಳ ಸ್ಫೋಟಕ ಇವರೇನು ವಶಪಡಿಸ್ಕೊಂಡಿದ್ದಾರೆ. ಅದು ವಶಪಡಿಸ್ಕೊಂಡಿರಲಿಲ್ಲ ಅಂದಿದ್ರೆ ಒಂದು ವೇಳೆ ಇದರ 10ರಷ್ಟು ಆಗ್ತಾ ಇತ್ತು. ದೆಹಲಿಯಲ್ಲಿ ಅತಿ ದೊಡ್ಡ ದಾಳಿ ವಿಫಲವಾಗಿದೆ ಅಂತ ಹೇಳ್ತಾ ಇರೋದು. ದೊಡ್ಡ ಮಟ್ಟದ ಸ್ಫೋಟಕ್ಕೆ ಸ್ಕೆಚ್ ಹಾಕಿದ್ರು ಟೆರರ್ ಡಾಕ್ಟರ್ಸು. ದೆಹಲಿ ಸೇರಿ ಬೇರೆ ಬೇರೆ ಪ್ರಮುಖ ನಗರಗಳಲ್ಲಿ ದಾಳಿಗೆ ಸ್ಕೆಚ್ ಹಾಕಿದ್ರು. ಆದರೆ ಫರೀದಾಬಾದ್ನಲ್ಲಿ ಉಮರ್ನ ಆತ್ಮೀಯರನ್ನ ವಶಕ್ಕೆ ಪಡ್ಕೋತಾರೆ ಈ ಬಾಂಬ್ ಬ್ಲಾಸ್ಟ್ ಆಗೋ ಹಿಂದಿನ ದಿನ. ಇದರಿಂದ ಗಲಿಬಿಲಿಗೊಂಡಿದ್ದ ಟೆರರ್ ಡಾಕ್ಟರ್ ಉಮರ್ ಅವನಿಗೆ ಏನಾಗ್ಬಿಡ್ತು ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಅರೆಸ್ಟ್ ಆಗ್ತಾ ಇದ್ದಾರೆ, ಸ್ಫೋಟಕಗಳನ್ನೆಲ್ಲ ವಶಕ್ಕೆ ಪಡಿತಾ ಇದ್ದಾರೆ. ಇದ್ದಬದ್ದದನ್ನೆಲ್ಲ ಕಾರಿಗೆ ತುಂಬಿಸ್ಕೊಂಡು ಅಥವಾ ಏನಾದ್ರು ಒಂದು ಮಾಡೋಣ ಅಂತಕ್ಕಂಥ ತೀರ್ಮಾನಕ್ಕೆ ಬಂದ. ಸೊ ಹಾಗಾಗಿ ಇದು ವಿಫಲ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಭದ್ರತಾ ವೈಫಲ್ಯ ಅಂತಾರೆ. ನನ್ನ ಪ್ರಕಾರ ಈ ಬೇರೆ ಬೇರೆ ಟೆರರ್ಸ್ನ ಅರೆಸ್ಟ್ ಮಾಡಿದ್ದು, ಸ್ಫೋಟಕಗಳನ್ನು ವಶಪಡಿಸ್ಕೊಂಡಿದ್ದು ಮಾಡದೇ ಇದ್ದಿದ್ರೆ ಈ ಸ್ಫೋಟದ ಪ್ರಮಾಣ ಇನ್ನೂ ತೀವ್ರವಾಗಿರ್ತಾ ಇತ್ತು. ಆ ಕೆಲಸದ ಲೆಕ್ಕಾಚಾರದಲ್ಲಿ ಟೆರರ್ಸ್ ಪ್ರಕಾರ ಈ ದಾಳಿ ವಿಫಲವಾಗಿದೆ ಅಂತ. ಖಂಡಿತವಾಗ್ಲೂ ಈಗ ತನಿಖಾಧಿಕಾರಿಗಳು ಹೇಳ್ತಾ ಇರುವಂಥದ್ದು ಅಥವಾ NIA ಮೂಲಗಳು ಹೇಳ್ತಾ ಇರುವಂಥದ್ದು, ದೆಹಲಿ ಸೇರಿದಂತೆ ಬೇರೆ ಬೇರೆ ಪ್ರಮುಖ ನಗರಗಳಲ್ಲಿ ಬೃಹತ್ ದಾಳಿಯನ್ನು ಮಾಡಲಿಕ್ಕೆ ಈ ವೈದ್ಯರ ತಂಡ ಭಾಳ ದೊಡ್ಡ ಸಂಚನ್ನು ರೂಪಿಸಿತ್ತು. ಅದಕ್ಕಾಗಿ ಅಮೋನಿಯಂ ನೈಟ್ರೇಟ್ ಸೇರಿದಂತೆ ಬೇರೆ ಬೇರೆ ಸ್ಫೋಟಕಗಳನ್ನು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಿಸಿಡುವಂಥ ಕೆಲಸವನ್ನು ಕೂಡ ಮಾಡ್ಕೊಳ್ತಾ ಇದ್ರು. ಮುಂದಿನ ದಿನಗಳಲ್ಲಿ ದೊಡ್ಡ ದಾಳಿಯನ್ನು ಮಾಡಬೇಕು ಅನ್ನುವಂಥ ಸ್ಕೆಚನ್ನು ಕೂಡ ಹಾಕ್ಕೊಂಡಿದ್ರು. ಹೀಗಾಗಿ ಯಾರಿಗೂ ಕೂಡ ಅನುಮಾನ ಬರದೆ ತೆರೆಮರೆಯಲ್ಲಿ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ರು. ಒಂದು ನೆಟ್ವರ್ಕ್ ಅನ್ನು ಕೂಡ ಎಸ್ಟಾಬ್ಲಿಷ್ ಮಾಡ್ತಾ ಇದ್ರು. ಈ ಒಂದು ಕಾರ್ಯಕ್ಕೆ ಅಗತ್ಯವಾಗಿ ಬೇಕಾದಂತ ಜನರನ್ನು ಕೂಡ ಹೊಂದಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಯಾವಾಗ ಜಮ್ಮು ಕಾಶ್ಮೀರ ಪೊಲೀಸರು ತನಿಖೆಯನ್ನು ಮಾಡಲಿಕ್ಕೆ ಹೊರಟರು, ಆಗ ಒಂದೊಂದೇ ಸುಳಿವುಗಳು ಪತ್ತೆ ಆಗಲಿಕ್ಕೆ ಶುರುವಾಯಿತು. ಮೊದಲಿಗೆ ಅರೆಸ್ಟ್ ಆಗಿರುವಂತದ್ದು ಆದಿಲ್ ಅಹಮದ್, ಅಲ್ಲಿಂದ ಶುರುವಾಗಿ ಈ ಸ್ಫೋಟದವರೆಗೂ ಕೂಡ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ವೈದ್ಯರು ಕೂಡ ಈ ಒಂದು ಘಟನೆಯಲ್ಲಿ ಬಂಧನಕ್ಕೊಳಗಾಗ್ತಾರೆ. ಅದಾದ ಬಳಿಕ ಒಂದು ನಿರ್ದಿಷ್ಟವಾದ ಮಾಹಿತಿಯ ಮೇಲೆ ಫರೀದಾಬಾದ್ನಲ್ಲಿ ದಾಳಿಯನ್ನು ನಡೆಸಿದಂತ ಸಂದರ್ಭದಲ್ಲಿ 2900 kgಯಷ್ಟು ಸ್ಫೋಟಕಗಳು ಪತ್ತೆ ಆಗುತ್ತೆ. ಸೊ ಇದು ಒಂದು ದೊಡ್ಡ ಲೀಡ್ ಕೇಸ್ಗೆ ಸಿಗುತ್ತೆ. ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೊರಟಂತ ಸಂದರ್ಭದಲ್ಲಿ ಈ ಘಟನೆಗಳೆಲ್ಲವೂ ಕೂಡ ಸಂಭವಿಸಿರುವಂತದ್ದು. ಯಾವಾಗ ಉಮರ್ನ ಬೇರೆ ಬೇರೆ ಸ್ನೇಹಿತರೇನಿದ್ದಾರೆ, ಆತನ ಸ್ನೇಹಿತರು ಪೊಲೀಸರ ಬಂಧಿಸಲಿಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ಉಮರ್ ಗಾಬರಿಯಾದ ಮತ್ತೆ ಇಡೀ ಟೋಟಲ್ ಪ್ಲಾನ್ ಏನಿದೆ ಅದು ಫೇಲ್ಯೂರ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬಂತು. ಎಲ್ಲದಕ್ಕಿಂತ ಮುಖ್ಯವಾಗಿ ಉಮರ್ ಕೂಡ ಬಂಧನಕ್ಕೊಳಗಾಗುವಂತ ಸಾಧ್ಯತೆಗಳಿತ್ತು. ಹೀಗಾಗಿ ಆತ ಫರೀದಾಬಾದ್ ಅನ್ನ ಖಾಲಿ ಮಾಡಿ ದೆಹಲಿಗೆ ಶಿಫ್ಟ್ ಆಗಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಯಾವಾಗ 2900 kgಯಷ್ಟು ಸ್ಫೋಟಕಗಳು ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಭದ್ರತಾ ಪಡೆಗಳು ಮಾಡಿದ್ವು, ಅದಾದ ಬಳಿಕ ಬೇರೆ ಬೇರೆ ಒಂದಿಷ್ಟು ಸ್ಫೋಟಕಗಳೇನು ಉಳಿದಿತ್ತು ಅದನ್ನ ತೆಗೆದುಕೊಂಡು I-20ಯಲ್ಲಿ ತುಂಬಿಕೊಂಡು ದೆಹಲಿಗೆ ಬಂದು ಸ್ಫೋಟಿಸುವಂತ ಕೆಲಸವನ್ನ ಮಾಡಿದ. ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ಆತ ಆತ್ಮಾಹುತಿ ದಾಳಿಯನ್ನ ಕೂಡ ಮಾಡಿಕೊಂಡಿರಬಹುದು ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ. ಅರವಿಂದ್, ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ವಿಚಾರದಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ.